ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇವತ್ತು ಉದ್ಯಮ ಬೆಳೆಸೋದಕ್ಕೆ ಎಷ್ಟು ಲಾಭ ಆಗ್ತಾ ಇದೆ? ಯಾಕಂದರೆ ನಾವು ಬೇಕಾದಷ್ಟು ಪ್ರಮೋಷನ್ಸು, ಕೊಲಾಬರೇಷನ್ಸು, ಅದು ಇದು ಬೇಕಾದಷ್ಟು ನೋಡ್ತಾ ಇದ್ದೀವಿ. ಒಂದು ಉದ್ಯಮಕ್ಕೆ ಈ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಎಷ್ಟು ಪ್ಲಸ್ ಆಗುತ್ತೆ? ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಅಷ್ಟೇ ನಾನು ಏನು ಹೇಳ್ತೀನಿ ಅಂತಂದರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುವಂತಹ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಕಂಪ್ನಿಗಳು ಬೆಳೆಸ್ಕೋಬೇಕು. ಓಕೆ. ಏನು ಹಂಗಂದರೆ, ನಾನೊಂದು ಇನ್ಸ್ಟಾನಲ್ಲಿ ರೀಲ್ ಮಾಡಿದೆ ಅಥವಾ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ನ ಹಾಕಿದೆ. ಆ ಕಂಟೆಂಟು ನನಗೆ ಗ್ರಾಹಕರನ್ನ ತಂದು ಕೊಡುತ್ತಾ ಅಂತ ಮೆಜರ್ಮೆಂಟ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರ ನಾವು ಅದಕ್ಕೆ ಹಣ ಹಾಕಬೇಕು. ಓಕೆ. ಅದರಲ್ಲಿ ಅಂದರೆ ಪರ್ಪಸ್ ಬೇರೆ ಬೇರೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಬರೀ ನಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಬರಬೇಕು ಅಂತ ಇಟ್ಕೊಳ್ಳಿ. ಓಕೆ. ಅವಾಗ ಓಕೆ, ನಾನು ಎಲ್ಲ ಮೀಡಿಯಾನಲ್ಲೂ ನಾನು ಮಾಡ್ತಾಯಿದ್ದೀನಿ. ನನ್ನ ಪರ್ಪಸ್ ಏನು? ಬ್ರ್ಯಾಂಡಿಂಗೋಸ್ಕರ ನಾನು ಎಲ್ಲ ಚಾನಲ್ಗಳಲ್ಲಿ ಭಾರತಾದ್ಯಂತ ಇರುವಂಥ ಎಲ್ಲ ಚಾನಲ್ಗಳಲ್ಲೂ ಮಾಡ್ತೀನಿ. ಜನಕ್ಕೆ ಗೊತ್ತಾಗಬೇಕಾಗಿರೋದು ನನ್ನ ಬ್ರ್ಯಾಂಡ್ ಅಷ್ಟೇ. ಓಕೆ. ವಿಕೋ ವಜ್ರದಂತಿ ಇವತ್ತು ನೀವು ಕೇಳ್ತೀರಾ. ಅವ್ರಿಗೆ ಏನಂದರೆ ಬ್ರ್ಯಾಂಡು, ನನ್ನ ಬ್ರ್ಯಾಂಡ್ ಎಲ್ಲ ಕಡೆಗೂ ಹೋಗಬೇಕು. ಟಾಟಾಸು ಬ್ರ್ಯಾಂಡು, ರಿಲಯನ್ಸ್ ಬ್ರ್ಯಾಂಡು. ಆ ಬ್ರ್ಯಾಂಡ್ ಅವೇರ್ನೆಸ್ ಬರಬೇಕು ಎಲ್ಲರಿಗೂ. ಆ ಬ್ರ್ಯಾಂಡ್ ಮೇಲೆ ಒಂದು ಓಕೆ, ಈ ಬ್ರ್ಯಾಂಡ್ ಅಂದರೆ ನನಗೆ ಒಂದಿದು. ಈ ಬ್ರ್ಯಾಂಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಸಣ್ಣ ಉದ್ಯಮದಿಂದ ಶುರು ಮಾಡ್ತಾ ಇದ್ದೀನಿ. ದೊಡ್ಡ ಉದ್ಯಮದ್ದು ಸ್ಟೋರೀಸ್ ತುಂಬ ಇರುತ್ತೆ, ದಶಕಗಳಿರುತ್ತೆ. ಹಿಂದಿನ ಜನರೇಷನ್ನು, ಮುಂದಿನ ಜನರೇಷನ್, ಈಗಿನ ಜನರೇಷನ್ ಅಂತ ಎಲ್ಲ. ಒಬ್ಬ ಉದ್ಯಮಿ ಒಂದು ಬ್ರ್ಯಾಂಡ್ ಶುರು ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಎನ್ ಎಕ್ಸಾಂಪಲ್ ಫುಟ್ವೇರಿನ ಬ್ರ್ಯಾಂಡ್ ಹೊಸದಾಗೇನೋ ಶುರು ಮಾಡ್ತಾ ಇದ್ದಾರೆ. ಈ ಬ್ರ್ಯಾಂಡಿಂಗ್ ಎಷ್ಟು ಮುಖ್ಯ ಆಗುತ್ತೆ ಆ್ಯಂಡ್ ಹೌ ಇಟ್ ವರ್ಕ್ಸ್, ಹೆಂಗೆ ಜನರನ್ನ ತಲುಪೋದು ಹೇಗದು? ಓಕೆ, ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗೆ ಬ್ರ್ಯಾಂಡಿಂಗಿಗಿಂತ ಮುಖ್ಯವಾಗಿ ವ್ಯಾಪಾರ. ಓಕೆ. ಬ್ರ್ಯಾಂಡಿಂಗಿಗೆ ಅವ್ರು ಖರ್ಚು ಮಾಡೋಕ್ಕಾಗಲ್ಲ. ಓಕೆ. ಬ್ರ್ಯಾಂಡಿಂಗಿಗೆ ಯಾವ ಹಂತದಲ್ಲಿ ಖರ್ಚು ಮಾಡಬೇಕು? ಯಾವ ಹಂತದಲ್ಲಿ ಖರ್ಚು ಮಾಡ್ಬೋದು ಅಂದರೆ, ನಿಮ್ಗೆ ನಾನು ಬ್ರ್ಯಾಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು 100 ಕೋಟಿನಾರು ಸಂಸ್ಥೆ ಆಗಿರಬೇಕು. ನೀವು ಅದಕ್ಕಿಂತ ಮುಂಚೆ ಬ್ರ್ಯಾಂಡಿಂಗ್ ಖರ್ಚು ಮಾಡೋಕ್ಕಲ್ಲ. ಅದಕ್ಕಿಂತ ಮುಂಚೆ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಓಕೆ. ಅದಕ್ಕಿಂತ ಮುಂಚೆ ನಮ್ಮ ಲೀಡ್ ಜನರೇಷನ್ ಅಂತೀವಿ. ಲೀಡ್ ಜನರೇಷನ್ ಅಂದರೆ ಗ್ರಾಹಕರು ಬೇಕು ನಮಗೆ. ಓಕೆ. ಈಗ ನಾನೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಖರ್ಚು ಮಾಡಿದೆ, ಒಂದು ಇನ್ಸ್ಟಾ ರೀಲ್ ಮಾಡಿದೆ, ಒಂದು ಯೂಟ್ಯೂಬ್ ಮಾಡಿದ್ರೆ ನನಗೆ ಅದರಿಂದ ಎಂಕ್ವೈರೀಸ್ ಬಂತ. ಓಕೆ. ಇವತ್ತಿನ ದಿನ ಎಂಕ್ವೈರೀಸ್ ಬರುವಂತಹ ಟೂಲ್ಗಳು ಆ ಪ್ಲ್ಯಾಟ್ಫಾರ್ಮಲ್ಲಿ ಇದೆ. ನಾನು ಎಂಕ್ವೈರಿ ಜನರೇಟ್ ಮಾಡ್ಬೋದು. ಇವಾಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಬೇಕರಿ ಉದ್ಯಮಿ, ನಾನು ಹೊಸದಾದಂಥ ನನ್ನ ಬೇಕರಿ ಪ್ರಾಡಕ್ಟ್ನ ಟ್ರಯಲ್ಸ್ನ ಮಾಡ್ತಾಯಿದ್ದೀನಿ. ಓಕೆ. ಈ ಟ್ರಯಲ್ಸ್ಗೆ ಯಾರ್ಯಾರು ಆಸಕ್ತಿ ಇದ್ದೀರಾ ಅವರೆಲ್ಲರೂ ಅಲ್ಲಿ ಎಸ್ ಅಂತ ಹೇಳಿ, ನಾನು ನಿಮಗೆ ನಮ್ಮ ಅಡ್ರೆಸ್ ಕಳಿಸ್ತೀನಿ. ಓಕೆ. ಸೊ ನೀವು ಮಾಡಿದ್ರೆ ಒಂದು 1000 ಜನ ರೆಸ್ಪಾಂಡ್ ಮಾಡ್ತಾರೆ. 1000 ಜನಕ್ಕೆ ಎಸ್ ಅಂತ ನೀವು ಕಳಿಸಿದ್ರೆ ಅವ್ರಿಗೆ ಅಷ್ಟು ಜನಕ್ಕೂ ಅಡ್ರೆಸ್ ಕಳಿಸ್ತೀರಾ. 1000 ಜನನೂ ಬರಲ್ಲ, 50 ಜನ ಬರಲಿ, 30 ಜನ ಬರಲಿ, ಅವ್ರೇನು ಮಾಡ್ತಾರೆ, ನಿಮ್ಮ ಬೇಕರಿಗೆ ಬರ್ತಾರೆ, ನಿಮ್ಮ ಬೇಕರಿ ನೋಡ್ತಾರೆ, ನಿಮ್ಮ ಟ್ರಯಲ್ಸಲ್ಲಿ ಭಾಗವಹಿಸ್ತಾರೆ, ನಿಮ್ಮ ವಸ್ತು ತೊಗೋತಾರೆ. ಹೊಸ ಗ್ರಾಹಕರನ್ನ ನೀವು ಅಂಗಡಿಗೆ ತೊಗೊಂಡು ಬಂದ್ರ. ಸೊ ಸಣ್ಣದಾಗಿರೋಂಥ ಉದ್ಯಮಿಗಳು ನಾವು ಬ್ರ್ಯಾಂಡ್ ಬಿಲ್ಡಿಂಗಿಂತ ಹೆಚ್ಚು ಗ್ರಾಹಕರನ್ನ ಯಾವ ರೀತಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಉಪಯೋಗಿಸ್ಕೊಂಡು ಸೆಳಿಬೋದು. ಸೊ 100 ಕೋಟಿ ಆದ ನಂತರ ಬ್ರ್ಯಾಂಡಿಂಗ್ ಬಗ್ಗೆ ಯೋಚನೆ ಮಾಡಬೇಕು. 100 ಕೋಟಿ ಆದಂತ ಮಾಡಿದರೆ ಬೆಟರ್. ಯಾಕಂದರೆ ನಿಮ್ಮದು ಮಲ್ಟಿಪಲ್ ಔಟ್ಲೆಟ್ಸ್ ಇರುತ್ತೆ, ನಿಮ್ಮ ಬ್ರ್ಯಾಂಡ್ ಎಲ್ಲ ಕಡೆ ಸಿಗಬೇಕಲ್ಲ ಫಸ್ಟು. ಓಕೆ. ನನ್ನ ಬ್ರ್ಯಾಂಡ್ ಒಂದು ಏರಿಯಾನಲ್ಲಿದೆ ಅಥವಾ ನಂದು ಸಲೂನ್ ಒಂದು ಏರಿಯಾನಲ್ಲಿದೆ, ಎಲ್ಲರಿಗೂ ನಾನು ನಂದು ಇದೆ ಅಂತ ಹೇಳ್ಕೊಂಡು ಬಂದರೆ ಆಯಿತು, ನಾನು ಇಲ್ಲಿ ಬೆಂಗಳೂರಲ್ಲಿ ಈ ಕಡೆ ರಾಜಾಜಿನಗರಲ್ಲಿ ಇದ್ದೀನಿ, ಅಲ್ಲಿ ಬಿಟ್ಟರೆ ಬೇರೆ ಕಡೆ ಇಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಇಲ್ಲ, ನನಗೆ JP ನಗರಲ್ಲಿ ಇಲ್ಲ, ನನಗೆ ವೈಟ್ ಫೀಲ್ಡಲ್ಲಿ ಇಲ್ಲ ಅಂದರೆ ನನಗೆ ಅದರ ಅವಶ್ಯಕತೆ ಏನಿದೆ? ಬ್ರ್ಯಾಂಡಿಂಗ್ ವೇಸ್ಟ್. ಬ್ರ್ಯಾಂಡಿಂಗ್ ನನಗೆ ಆ ಟೈಮಲ್ಲಿ ಅವಶ್ಯಕತೆ ಇಲ್ಲ, ಮುಂದಕ್ಕೆ ಬೇಕಾಗುತ್ತೆ. ಬಿಸ್ನೆಸ್ ಅನ್ನೋದು ನಿಂತ ಕೆರೆ ಅಲ್ಲ, ಹರಿಯುವ ನದಿ. ಸಿಚುಯೇಷನಲ್ ಬೇಸ್ಡ್ ಲೀಡರ್ಶಿಪ್, ಸಿಚುಯೇಷನಲ್ ಬೇಸ್ಡ್ ಸ್ಪೆಂಡಿಂಗ್, ಸಿಚುಯೇಷನಲ್ ಬೇಸ್ಡ್ ಡಿಸಿಷನ್ಸ್. ಯಾವ ಟೈಮ್, ಈಗ ಮಗು ವಿಚಾರನೆ ತಗೊಳ್ಳಿ, ನೀವು ಯಾವಾಗ ಕೊಡ್ತೀರಾ ಮೊಬೈಲ್ಗೆ? ಇವತ್ತಿನ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಮೊಬೈಲ್ ಬಿಟ್ಟಿರ್ತಾರೆ, ಹಂಗಂತಲ್ಲ. ರಿಸೋರ್ಸಸ್ಸು ಅಷ್ಟೇ. ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಸ್ಟೇಜ್ ವೈಸ್ ಕೊಡ್ತಾ ಬರ್ತೀವಿ. ಅದಕ್ಕೆ 18 ವರ್ಷಕ್ಕಿಂತ ಮುಂಚೆ ಕಾರ್ ಕೊಟ್ಬಿಡ್ತೀರಾ? ಇಲ್ಲ, ಕಾರ್ ಡ್ರೈವ್ ಮಾಡಲಿಕ್ಕೆ ಆ ಟೈಮ್ ಬರಬೇಕು. ಹಾಗೇನೇ ಉದ್ಯಮದಲ್ಲೂ ಸಹ ಸ್ಟೇಜಸ್ ನೋಡಿಕೊಂಡು ನಾವು ಅದಕ್ಕೆ ಬೇಕಾದಂಥ ಹಣವನ್ನು ತೊಡಗಿಸ್ಬೇಕು, ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿನ ಮಾಡಬೇಕು. ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗಳಿಗೆ ಏನಂತಂದರೆ, ನನಗೆ ಮಂತ್ ವ್ಯಾಪಾರ ಬರಬೇಕು, ನಾನು ಎಕ್ಸಿಸ್ಟ್ ಆಗಬೇಕು. ಓಕೆ. ನನಗೆ ಸ್ವಲ್ಪ ಸಂಬಳ, ನನಗೂ ಸ್ವಲ್ಪ ಸಂಬಳ. ತುಂಬ ಜನ ಸಣ್ಣ ಉದ್ಯಮಿಗಳು ಸಂಬಳನೇ ತಗೊಳ್ಳಲ್ಲ. ಹೌದು. ಅವ್ರು ತಮ್ಮ ಸಂಬಳನೂ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ. ಹೌದು, ಅಂದರೆ ನಂದೇ ಉದ್ಯಮ ಅಂತ. ಬಟ್ ಆದರೆ ಅದು ಸಹ ಖರ್ಚು ತಾನೆ. ಓಕೆ. ಆ ಉದ್ಯಮಿ ನಡೆಸೋನಿಗೇನೆ ಊಟ ತಿಂಡಿ ಬಟ್ಟೆ ಇಲ್ಲದೆ ಹೋದರೆ ಉದ್ಯಮ ಯಾವ ರೀತಿ ನಡೆಸ್ಲಿಕ್ಕಾಗತ್ತೆ? ಇದು ಮಾಡೋ ಅಂಥ ದೊಡ್ಡ ಮಿಸ್ಟೇಕು. ನಮ್ಮ ಅಕೌಂಟಿಂಗಲ್ಲಿ ನಾವು ಸಣ್ಣ ಉದ್ಯಮಿಗಳು ನಮ್ಮದು ಅಂತ ಸ್ಯಾಲರಿನ ಹಾಕ್ಕೊಳ್ಳಲ್ಲ. ಪರವಾಗಿಲ್ಲ ಬಿಡಿ ಸರ್,
ಬಾಡಿಗೆ ನಂದೇ ಮನೆ ಪರವಾಗಿಲ್ಲ ಬಿಡಿ ಸರ್, ಮೊಬೈಲ್ ನಂದೇ ಖರ್ಚು ಪರವಾಗಿಲ್ಲ ಬಿಡಿ ಸರ್, ಎಲೆಕ್ಟ್ರಿಸಿಟಿ ಪರವಾಗಿಲ್ಲ ಸರ್ ನಮ್ಮ ಮನೆಯವರೇ ಕೊಡ್ತಾರೆ. ಅಲ್ಲ, ಪ್ರತಿಯೊಂದಕ್ಕೂ ನಾವು ಲೆಕ್ಕ ಬರಿಬೇಕು. ಈಗ ವ್ಯಾಪಾರದ್ದು ಸಪರೇಟು, ಇದು ಸಪರೇಟು. ನಮ್ಮಲ್ಲಿ ಚಿಕ್ಕ ಚಿಕ್ಕ ಕಿರಾಣಿ ಸ್ಟೋರ್ಗಳು ಇಟ್ಕೊಂಡಿರೋರು ನೋಡಿ ನಿದರ್ಶನಗಳು. ಯಾರು ಲಾಸ್ ಮಾಡ್ತಾ ಇದ್ದಾರೆ? ಯಾಕೆ ಲಾಸ್ ಮಾಡ್ತಾ ಇಲ್ಲ? ಎಲ್ಲ ಲೆಕ್ಕ ಬರೀತಾರೆ ಅವರು. ಚಿಕ್ಕ ವಯಸ್ಸಿಂದ ಅವ್ರಿಗೆ ಏನಂದರೆ ಅವ್ರಿಗೆ ಬರ್ಸಿರ್ತಾರೆ ಲೆಕ್ಕ, ಅವ್ರ ತಂದೆ ಬರ್ಸಿರ್ತಾರೆ. 3rd ಜನರೇಷನ್ 4th ಜನರೇಷನ್ ಅವ್ರಿಗೆಲ್ಲ ಲೆಕ್ಕ ಬರ್ಸಿರ್ತಾರೆ. ಲೆಕ್ಕ ಬರೆಸಿ ಆ ಮಕ್ಕಳು ಚಿಕ್ಕ ವಯಸ್ಸಿಂದನೇ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ವರೆಗೆ ಹೋಗಿ ಬ್ಯಾಂಕಲ್ಲಿ ಓಡಿ ಕಟ್ಟೋಂಥ ಅವಕಾಶ ಕೊಟ್ಟಿರ್ತಾರೆ. ಲಕ್ಷಾಂತರ ರೂಪಾಯಿ ಹ್ಯಾಂಡ್ಲ್ ಮಾಡೋ ಅಂಥ ಅವಕಾಶ ಕೊಟ್ಟಿರ್ತಾರೆ. ಆ ಸಿಸ್ಟಮ್ ಅವರಲ್ಲಿ ಬಂದಿರುತ್ತೆ. ಓಕೆ. ಕೆಲವೊಂದು ಉದ್ಯಮಗಳು ಬಹಳ ಜೋಶ್ನಲ್ಲಿ ಶುರುವಾಗುತ್ತೆ. ಅಷ್ಟೇ ಜೋಶ್ನಲ್ಲಿ ಅಂದರೆ ಇದು ಹೆಂಗೆ ಅಂದರೆ ನಾನು ಮಾಡಬಲ್ಲೆ ಅಂತ ಶುರು ಮಾಡ್ಕೊಳ್ತಾರೆ. ಬಟ್ ಅದರಲ್ಲಿರುವಂತಹ ಕಷ್ಟಗಳನ್ನು ನೋಡಿ ಅಯ್ಯೋ ನನಗೆ ಸಾಕಾಯ್ತಿದ್ದು ಅಂತ ನಿಲ್ಲಿಸ್ಬಿಡ್ತಾರೆ. ಪರ್ಸಿವರೆನ್ಸ್ ಎಷ್ಟು ಮುಖ್ಯ ಒಂದು ಉದ್ಯಮದಲ್ಲಿ. ಆಮೇಲೆ ಅದರ ಜೊತೆಗೆ ಓಕೆ, ಫಸ್ಟ್ ಪರ್ಸಿವರೆನ್ಸ್ ಬಗ್ಗೆನೇ ಕೇಳ್ಬಿಡ್ತೀನಿ. ಎಷ್ಟೋ ಉದ್ಯಮಿಗಳು ಅಥವಾ ಯಾರು ಯಶಸ್ಸಾಗಿದ್ದಾರಲ್ಲ ಅವ್ರು ಹೇಳೋದು ಒಂದು ಪರ್ಸಿವರೆನ್ಸ್ ಇರಬೇಕು, ಇನ್ನೊಂದು ಡಿಸಿಪ್ಲಿನ್ ಇರಬೇಕು ಅಂತ. ಯಾವುದೇ ಉದ್ಯಮ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಂದ ಹಿಡಿದು ಎಲ್ಲವೂ ಎರಡರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಪರ್ಸಿವೇರೆನ್ಸು ಇರಬೇಕು, ಇರಬಾರ್ದು ಅಂತ ನಾನು ಹೇಳಲ್ಲ. ಓಕೆ. ಬಟ್ ನಾನು ಇನ್ನೊಂದು ಡೈಮೆನ್ಷನ್ ಕೊಡ್ತೀನಿ. ಪರ್ಸಿವೇರೆನ್ಸು ಇರಬೇಕು, ಡಿಸಿಪ್ಲಿನೂ ಇರಬೇಕು, ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಬೇಕು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾವಾಗ ಅದರಿಂದ ಎಕ್ಸಿಟ್ ಆಗೋ ಅಂಥ ನಾಲೆಡ್ಜು ಇರಬೇಕು. ಇವಾಗ ನಾವು ಮಾಡ್ತಾನೇ ಇದ್ದೀವಿ, ಪ್ರಯತ್ನ ಮಾಡ್ತಾನೇ ಇದ್ದೀವಿ, ವ್ಯಾಪಾರದಲ್ಲಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಅದು ಯಾವುದೋ ಒಂದು ಕಾರಣಕ್ಕೆ ಅದು ರಿಸಲ್ಟ್ ಬರ್ತಾ ಇಲ್ಲ. ಯಾವುದದು ಕಾರಣ ಅಂದರೆ ಹೆಂಗೆ? ಯಾವುದು ಕಾರಣ ನೋಡಿ, ಒಂದು ಏನಾಗಿರ್ಬೋದು, ನಮ್ಮ ವಸ್ತು ಆಗಿರ್ಬೋದು, ವಸ್ತುವಿನ ಬೆಲೆ ಆಗಿರ್ಬೋದು, ವಸ್ತುವನ್ನು ಮಾರಾಟ ಮಾಡುವಂತಹ ಜಾಗ ಆಗಿರ್ಬೋದು. ಯಾವುದೊಂದು ವೇರಿಯೇಷನ್ ಆದ್ರೂ ನನ್ನ ವಸ್ತುನೇ ಚೆನ್ನಾಗಿಲ್ಲ, ಮುಗಿದೋಯ್ತು. ಅದಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸೂಕ್ತವಾದಂತಹ ಗ್ರಾಹಕನ ನಾನು ಐಡೆಂಟಿಫೈ ಮಾಡಿಲ್ಲ, ನನ್ನ ಪ್ರಾಡಕ್ಟ್ಗೆ ಬೇಕಾದಂಥ ಟಾರ್ಗೆಟ್ ಸೆಗ್ಮೆಂಟ್ನ ನಾನು ಐಡೆಂಟಿಫೈ ಮಾಡಿಲ್ಲ, ಓಕೆ, ಹೋಗ್ಬೋದು. ರಿಟೇಲ್ ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ಲು ಅಥವಾ ಬೇಕ್ರಿ ಅಥವಾ ಕೆಫೆ ಅಂದರೆ ಸರಿಯಾದ ಜಾಗದಲ್ಲಿ ಅದಿಲ್ಲ. ಅದೇ ಜಾಗ ಒಂಚೂರು ಚೇಂಜ್ ಮಾಡಿ, 3 ರೋಡ್ ಸೇರೋ ಅಂಥದ್ದು, ಕಾಲೇಜ್ ಇರೋ ಅಂಥದ್ದು, ಇನ್ನೊಂದಿರೋಂಥದ್ದು, ವ್ಯಾಪಾರ ಜಾಸ್ತಿ ಆಯಿತು. ಬಸ್ ಸ್ಟ್ಯಾಂಡ್ ಇರೋ ಅಂಥ ಜಾಗದಲ್ಲಿ ಮಾಡಿದ್ರೆ ಗ್ರಾಹಕರು ಚೆನ್ನಾಗೇ ಬರ್ತಾರೆ, ಗ್ರಾಹಕರಿಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಏನಂತ ಹೇಳ್ತೀವಿ, ಫ್ರಂಟೇಜ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಹೋಟೆಲ್ಲು ಮತ್ತು ಆಹಾರ ಉದ್ಯಮದಲ್ಲಿ ಫ್ರಂಟೇಜ್ ಅಂತೀವಿ. ಫ್ರಂಟೇಜ್ ಅಂದ್ರೆ ಏನು? 30 ಅಡಿ ಈ ಕಡೆಗೆ, 30 ಅಡಿ ಒಂದು ಡೈರೆಕ್ಷನ್ನು, 30 ಅಡಿ ಇನ್ನೊಂದು ಡೈರೆಕ್ಷನ್ನಲ್ಲಿ ಅಂಗಡಿ ಕಾಣುತ್ತಾ ನಮಗೆ? ಕಣ್ಣಿಗೆ ಹಿಂಗೆ ಕಾಣುತ್ತಾ? ವಿಸಿಬಿಲಿಟಿ ಇದೆಯಾ? ಇದೆಲ್ಲ ಕಾರಣಗಳು ಸಹ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಉದ್ಯಮದಲ್ಲಿ ಉದ್ಯಮ ಆಗದೇ ಇದ್ದರೆ 3 ವರ್ಷ 4 ವರ್ಷ 5 ವರ್ಷನೇ ನಾನು ಟ್ರೈ ಮಾಡಿದೆ. ಓಕೆ. ಆಗದೇ ಇದ್ದಾಗ ಏನು ಮಾಡಬೇಕು? ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಾವು ಬ್ಯಾಕಪ್ ಪ್ಲಾನ್ ಅಂತ ಹೇಳ್ತೀವಿ. ಎಕ್ಸಿಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ನೀವು. ಓಕೆ. ರಾಂಗ್ ಟ್ರೈನ್ನ ಹತ್ತಿದ್ದೀರಾ, ಸ್ಟೇಷನ್ ಹೋಗ್ತಾನೆ ಇದ್ರೆ ರಾಂಗ್ ಟ್ರೈನ್ ಹತ್ತಾಗಿದೆ ಮೇಡಮ್. ನಾನು ಫಸ್ಟ್ ಸ್ಟೇಷನಲ್ಲಿ ಗೊತ್ತಾಗತ್ತೆ ಇದು ರಾಂಗ್ ಟ್ರೈನ್ ಇದು ಅಂತ. ನಾನು ಇಳಿದು ಬಂದು ಬೇರೆ ಟ್ರೈನ್ಗೆ ಹತ್ತಿದ್ರೆ ಬೆಟರು. ಇಳಿದು ಬರದೆ ಅದೇ ಟ್ರೈನಲ್ಲಿ ಹೋದರೆ ಹೋಗ್ತೀರಾ. ಅದೇ ರೀತಿ ಹೇಳಬೇಕು ಅಂದ್ರೆ ಉದ್ಯಮದಲ್ಲೂ ಅಷ್ಟೇ, ಮಿಸ್ಟೇಕ್ ಮಾಡದೆ ಉದ್ಯಮ ಕಟ್ಟಕ್ಕಾಗಲ್ಲ. ಮಿಸ್ಟೇಕ್ಸ್ ತುಂಬ ಮಾಡಬೇಕು. ಆದರೆ ನಿನ್ನೆ ಮಾಡಿದ ಮಿಸ್ಟೇಕ್ ಇವತ್ತು ಮಾಡಬೇಡಿ, ಇವತ್ತು ಮಾಡಿದ ಮಿಸ್ಟೇಕ್ ನಾಳೆ ಮಾಡಬೇಡಿ. ಹೊಸ ಮಿಸ್ಟೇಕ್ ಮಾಡಿ. ಬ್ಯೂಟಿಫುಲ್. ಹೊಸ ಮಿಸ್ಟೇಕ್ ಮಾಡಿದ್ರೆ ಮಜಾ ಬರುತ್ತೆ. ಯಾಕಂದ್ರೆ ಮಿಸ್ಟೇಕಿಂದ ಪಾಠ ಕಲ್ತಿರ್ತೀವಿ. ಸೊ ಅಗೇನ್ ಒಂದು ಮಿಸ್ಟೇಕನ್ನು ಮತ್ತೆ ಮಾಡ್ತಿದ್ದೀರಾ ಅಂದರೆ ಅದು ಪೆದ್ರು ಅಂತಾರೆ. ಓಕೆ. ಒಂದು ಮಿಸ್ಟೇಕ್ ಮಾಡಿದ್ರೆ 2ನೇ ಮಿಸ್ಟೇಕ್ ಯಾರು ಮಾಡಲ್ಲ ಅವನು ಬುದ್ಧಿವಂತರು ಅಂತ ಕರೀತಾರೆ.